ನಮಸ್ತೆ. ಶ್ರೀವಾಸ್ತು ಚಾನಲ್ನ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ಯುಗಾದಿ ಹಬ್ಬ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ನಿಮ್ಮ ಕಷ್ಟಗಳೆಲ್ಲ ತೊಳೆದು ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು, ಆರೋಗ್ಯದಿಂದ ಇರಬೇಕು ಅಂತ ನಾನು ಆ ಯೂನಿವರ್ಸನ್ನು ಪ್ರೇ ಮಾಡ್ಕೊತೀನಿ. ಈ ಯೂನಿವರ್ಸಿನ ಆಶೀರ್ವಾದದೊಂದಿಗೆ ಯುಗಾದಿ ಹಬ್ಬಕ್ಕೆ ಯಾವ ಕಲರ್ ಬಟ್ಟೆ ಹಾಕಬೇಕು, ಯಾವ ಹಣ್ಣನ್ನು ನೈವೇದ್ಯ ಮಾಡಬೇಕು ಅನ್ನೋದರ ಬಗ್ಗೆ ನೋಡೋಣ. ಈಗ ಯುಗಾದಿ ಬಂದು ಗುರುವಾರ ಬರ್ತಾ ಇದೆ. ಆ ಯುಗ ಪ್ಲಸ್ ಆದಿ ಯುಗಾದಿ ಅಂದರೆ ಬ್ರಹ್ಮದೇವ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನವೇ ಯುಗಾದಿ. ಅಂದರೆ ಆ ಯುಗಾದಿಯ ದಿವಸ ಬ್ರಹ್ಮದೇವನಿಗೆ ಪೂಜೆ ಮಾಡಬೇಕಂತೆ. ಬ್ರಹ್ಮದೇವನ ಕೆಲಸ ಏನು? ಹಣೆ ಬರಹವನ್ನೇ ಬರೆಯೋದೇ ಬ್ರಹ್ಮದೇವ. ಎಷ್ಟೇ ಕಷ್ಟಗಳಿದ್ರೂ ಏನೇ ಇದ್ರೂ ಕೂಡ ಆ ಬ್ರಹ್ಮದೇವನನ್ನು ಪ್ರೇ ಮಾಡಿದ್ರೆ ನಮ್ಮ ಹಣೆ ಬರಹವನ್ನೇ ಬದಲು ಮಾಡುತ್ತಾನಂತೆ ಆ ಬ್ರಹ್ಮದೇವ. ಈ ಸೃಷ್ಟಿಕರ್ತಾನು ಬ್ರಹ್ಮದೇವನೇ. ಆದ್ದರಿಂದ ಯುಗಾದಿಯ ದಿವಸ ಬ್ರಹ್ಮದೇವನಿಗೆ ಪೂಜೆ ಮಾಡಬೇಕು. ಮತ್ತು ಯಾವ ಕಲರ್ ಬಟ್ಟೆ ಹಾಕೋಬೇಕಂದ್ರೆ ಗುರುವಾರ ಬರ್ತಿರೋದ್ರಿಂದ ಆವತ್ತು ಅರಿಶಿಣದ ಕಲರ್ ಬಟ್ಟೆ ಹಾಕಿ ಪೂಜೆ ಮಾಡಿದ್ರೆ ಭಾಳ ಉತ್ತಮ. ಅರಿಶಿಣ ಅಂದ್ರೇ ಗುರು ಅನುಗ್ರಹ ಇರುತ್ತೆ ಅಂತ ಅರ್ಥ. ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತು ಬಟ್ಟೆ ಹೊಸ ಬಟ್ಟೆ ತೊಗೊಂಬಂದರೆ ಅದರಲ್ಲಿ ಅರಿಶಿಣ ಇಟ್ಟು ಆಮೇಲೆ ಅದನ್ನು ಧರಿಸ್ತಾ ಇದ್ರು ನಮ್ಮ ಹಿರಿಯರು ಎಲ್ಲ. ಯಾಕೆ ಅಂದರೆ ಬೇರೆ ಯಾರಾದರೂ ಹಾಕಿ ನೋಡಿರ್ತಾರೆ, ಅದರಲ್ಲಿ ಹಲವಾರು ದೋಷಗಳಿರುತ್ತೆ. ಮತ್ತು ಅದೆಲ್ಲ ಹೋಗಿ ಗುರು ಅನುಗ್ರಹ ನಮಗೆ ಇರಬೇಕಂದ್ರೆ ಅದಕ್ಕೋಸ್ಕರ ಆ ಹೊಸ ಬಟ್ಟೆಯಲ್ಲಿ ಲೈಟಾಗಿ ಅರಿಶಿನ ಸವರ್ಬಿಟ್ಟು ಆಮೇಲೆ ಹಾಕ್ಕೋಬೇಕು. ಮತ್ತು ಈಗ ಎಲ್ಲ ಹಣ್ಣು ತೊಗೊಂಬಂದು ಪೂಜೆ ಮಾಡ್ತೀವಿ. ಶಾಸ್ತ್ರ ಪ್ರಕಾರ 3 ಹಣ್ಣುಗಳಿಗೆ ಭಾಳ ಶ್ರೇಷ್ಠತೆ ಇದೆ. ಆ 3 ಹಣ್ಣುಗಳನ್ನು ಆ ಯುಗಾದಿ ದಿವಸ ಇಟ್ಟು ಪೂಜೆ ಮಾಡಬೇಕು. ಆ 3 ಹಣ್ಣುಗಳು ಯಾವುದು ಅಂತ ಹೇಳಿದರೆ ಬಾಳೆಹಣ್ಣು, ಮಾವಿನಣ್ಣು, ಹಲಸಿನಣ್ಣು. ಈ 3 ತಿರಿಫಲ ಅಂತಲೂ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಾಳ ಶ್ರೇಷ್ಠವಾದದ್ದು ಕೂಡ ಈ 3 ಹಣ್ಣು. ಯಾಕಪ್ಪ ಈ 3 ಹಣ್ಣನ್ನು ಯುಗಾದಿ ದಿವಸ ಇಟ್ಟು ಪೂಜೆ ಮಾಡಬೇಕು, ಅದನ್ನು ನಾವು ತಿನ್ನಬೇಕು ಅಂತ ಹೇಳಿದರೆ, ಬಾಳೆಹಣ್ಣು ಈಗ ಎಲ್ಲ ಹಣ್ಣುಗಳಲ್ಲೂ ಬೀಜ ಇರುತ್ತೆ. ಆ ಬೀಜವನ್ನು ಹಾಕಿದ್ರೆ ಮತ್ತೆ ಅದು ಚಿಗುರು ಬಂದು ಗಿಡವಾಗಿ ಆಗತ್ತೆ. ಆದರೆ ಬಾಳೆಹಣ್ಣಲ್ಲಿರೋ ಬೀಜ ಮತ್ತೆ ಅದು ಹುಟ್ಟಲ್ಲ. ಬಾಳೆಹಣ್ಣಲ್ಲಿ ಮತ್ತೆ ಹುಟ್ಟುವಂಥ ಬೀಜ ಇಲ್ಲ. ಆದುದರಿಂದ ಅದು ನಮಗೆ ಮತ್ತೆ ಜನ್ಮ ಬರಬಾರ್ದು ಅಂತ ಈಗ ಹಿರಿಯರೆಲ್ಲ ಹೇಳ್ತಾರಲ್ಲ, ಯಾವಾಗಲೂ ಅಪ್ಪ ಸಾಕಪ್ಪ ಈ ಜನ್ಮ, ಇನ್ನು ನನಗೆ ಬೇಡ ಅಂತ ಹೇಳ್ತಾರಲ್ಲ. ಸೊ ಆ ಥರ ಅದಕ್ಕೆ ಬಾಳೆಹಣ್ಣನ್ನು ಭಾಳ ಶ್ರೇಷ್ಠವಾಗಿ ಯಾವುದೇ ಪೂಜೆಯಾದರೂ ಏನೇ ಮಾಡಿದ್ರು ಬಾಳೆಹಣ್ಣು ಇಟ್ಟಾಗ ಅದಕ್ಕೆ ಮರುಜನ್ಮ ಇಲ್ಲ, ಹಾಗೆ ನಮಗೂ ಕೂಡ ಮರುಜನ್ಮ ಇಲ್ಲ ಅಂತ ಅರ್ಥಕ್ಕೋಸ್ಕರನೇ ಬಾಳೆಹಣ್ಣು ಶ್ರೇಷ್ಠ. ಬಾಳೆಹಣ್ಣು ಇಲ್ಲದೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಏನಂದರೆ ಹಣಸಿನಣ್ಣು ನೋಡಿದ್ರೆ ಮೇಲೆಲ್ಲ ಎಲ್ಲ ಹುಳ್ಳಿದ್ದಂಗೆ ಇರುತ್ತೆ, ಅಂದರೆ ಮುಳ್ಳಾಗಿರುತ್ತೆ ಮೇಲೆಲ್ಲ ಹಣಸಿನಣ್ಣು. ಅಂದರೆ ಅದರ ಒಳಗಡೆ ಭಾಳ ಸಿಹಿಯಾದ ರುಚಿಯಾದ ಒಂದು ಹಣ್ಣು ಇರುತ್ತೆ. ಆದ್ದರಿಂದ ಅದನ್ನು ಯಾಕೆ ಇಡಬೇಕು ಅಂದರೆ ಹಿರಿಯರದ ಶಾಸ್ತ್ರದಲ್ಲಿ ಹೇಳಿರೋದು, ಜೀವನ ಅನ್ನುವ ದೋಣಿಯಲ್ಲಿ ಭಾಳಷ್ಟು ಮುಳ್ಳುಗಳಿರುತ್ತೆ. ಆ ಮುಳ್ಳುಗಳನ್ನು ಕಡಿದು ಹೋದರೆ ಮಾತ್ರ ನಿನಗೆ ಒಂದು ಸಿಹಿಯಾದ ಫಲ ಸಿಕ್ಕತ್ತೆ ಅನ್ನೋ ಅರ್ಥಕ್ಕೋಸ್ಕರ ಆ ಹಣಸಿನಣ್ಣನ್ನು ಆ ಚೈತ್ರ ಮಾಸದ ಮೊದಲನೇ ದಿನ ಇಡಬೇಕು ನೈವೇದ್ಯಕ್ಕೆ. ಸರಿ, ಮಾವಿನಣ್ಣು ಯಾಕೆ ಅಂತ ಹೇಳಿದರೆ, ಮಾವಿನಣ್ಣು ತಿಂದಾಗ ವಾತ ಪಿತ್ತ ನಿರಂತರಕ್ಕೆ ಬರುತ್ತೆ. ಅದು ಇಲ್ಲದೆ ಹೊಸ ಸೆಲ್ಸನ್ನು ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಮತ್ತೆ ಕೆಲವರು ಶುಗರ್ ಇರೋರು ನಾನು ಮಾವಿನಣ್ಣು ತಿಂದರೆ ಶುಗರ್ ಜಾಸ್ತಿ ಆಗಿಬಿಡತ್ತಪ್ಪ ಬೇಡ ಅಂತ ಅನ್ಕೋತಾರೆ. ಅಂದರೆ ಯಾವಾಗಲೂ ಸಕ್ಕರೆ ಅಂಶ ಇರೋದ್ರಲ್ಲೇ ಜಾಸ್ತಿ ಶುಗರ್ ಆಗೋದು. ಇದು ಪ್ರಕೃತಿಯುಕ್ತವಾದ ಬಂದ ಸಿಹಿ ಆಗಿ ಇರೋದ್ರಿಂದ ಅಷ್ಟೊಂದು ಶುಗರ್
ಶುಗರ್ ಎಫೆಕ್ಟ್ ಆಗಲ್ಲ. ಹಾಗೇ ಇದ್ದರೂ ಕೂಡ ಶುಗರ್ ಇರೋರು ಒಮ್ಮೆ ಒಂದು ಮಾವಿನಣ್ಣು ಬಿಫೋರ್ ಮಾವಿನಣ್ಣು ತಿನ್ನೋಕ್ಕೆ ಮುಂಚೆ ನಿಮ್ಮ ಶುಗರ್ನ ಟೆಸ್ಟ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ಆಮೇಲೆ ತಿಂದು 1.5 ಅವರ್ ಆದಮೇಲೆ ಮತ್ತೆ ಟೆಸ್ಟ್ ಮಾಡಿ ನೋಡಿ. ನಿಮಗೆ ಶುಗರ್ ಕಡಿಮೆ ಇದ್ದರೆ ದಿನಕ್ಕೊಂದು ಮಾವಿನಣ್ಣು ತಿನ್ನಿ. ಎಲ್ಲ ಈಕ್ವಲ್ ಆಗಿದ್ದರೆ ತೊಂದರೆ ಇಲ್ಲ, ತಗೊಳ್ಳಿ. ಅಥವಾ ಜಾಸ್ತಿ ಆಗಿದ್ದರೆ ಅವಾಯ್ಡ್ ಮಾಡಿ. ಸೊ ಈ 3 ಹಣ್ಣನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆವತ್ತು ಸವಿಸಬೇಕು. ಮತ್ತು ಇನ್ನೊಂದು ಬೇವು ಬೆಲ್ಲ. ಈಗ ಎಲ್ಲ ದೇವಸ್ಥಾನದಲ್ಲೂ ಬೇವು ಬೆಲ್ಲ ಕೊಡ್ತಾರೆ. ಯಾಕಪ್ಪ ಆವತ್ತು ಯುಗಾದಿಯ ದಿವಸವನ್ನೇ ನಾವು ಬೇವು ಬೆಲ್ಲ ತಿನ್ನಬೇಕು ಅಂದರೆ, ಸಿಹಿ ಕಹಿ, ಕಷ್ಟ ಸುಖ ಇದು ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸಮಾನವಾಗಿ ಇರಬೇಕು. ಅದನ್ನು ಅಸೆಪ್ಟ್ ಮಾಡಿಕೊಳ್ಳುವಂಥ ಶಕ್ತಿ, ಮನೋಬಲವನ್ನು ನಾವು ಪಡ್ಕೋಬೇಕು. ಅಂದರೆ ಕಷ್ಟದ ಅರಿವಿಲ್ಲದವನಿಗೆ ಸುಖದ ಅರಿವು ಬರಲ್ಲ. ಯಾವಾಗಲೂ ಕಷ್ಟಪಟ್ಟರೆ ಸುಖ ಅಂತ ತಿಳಿಸುವುದೇ. ಮತ್ತು ಬೇವು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಬ್ಯಾಡ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ. ಕೆಲವರಿಗೆ ಈಗ ಚೈತ್ರ ಮಾಸ ಬಂದಾಗ ಅಲರ್ಜಿ ಈ ಥರ ಎಲ್ಲ ಇರುತ್ತೆ. ಸೊ ಅಂಥವ್ರದ್ದು ಕೂಡ ಬರದೇ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ, ಕಹಿಯನ್ನು ನಾವು ಸ್ವೀಕರಿಸಬೇಕು ಅನ್ನೋದಕ್ಕೋಸ್ಕರ ಆವತ್ತು ಬೇವು ಬೆಲ್ಲವನ್ನು ಪೂಜೆ ಮಾಡಿ ತಗೋತೀವಿ. ಅಂದರೆ ಬೇವನ್ನು ತಿಂದಿದಾಗ, ಸವಿದಾಗ ಕೆಲವ್ರು ಏನು ಮಾಡ್ತಾರೆ, ತಕ್ಷಣ ನೀರು ಕುಡಿತಾರೆ. ನೀರು ಕುಡಿಬಾರ್ದು. ಇದನ್ನು ನಮ್ಮ ಮೈಯಲ್ಲಿ, ನಮ್ಮ ಬಾಡಿಯಲ್ಲಿ ಇರೋ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸಮಸ್ಯೆಯನ್ನು ಕಂಟ್ರೋಲ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಆದ್ದರಿಂದ ಚೆನ್ನಾಗಿ ಅಗದು ಅದನ್ನು ಟೇಸ್ಟ್ ಮಾಡಿ ತಿಂದಾಗ ನೀವು ಕೂಡ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನೀವು ನಿರ್ವಹಿಸುವಂಥ ಶಕ್ತಿಯನ್ನು, ಧೈರ್ಯವನ್ನು, ಇಷ್ಟೇ ತಾನೇ ನೋಡ್ಕೊಳ್ಳೋಣ ಬಿಡು ಅನ್ನುವ ಒಂದು ಧೈರ್ಯವನ್ನು ನಿಮಗೆ ಬರುತ್ತೆ. ಯಾರು ಕೂಡ, ಎಲ್ಲರೂ ಕೂಡ ಮನೆಯನ್ನು ವಾಸ್ತು ಪ್ರಕಾರ ಅಳವಡಿಸಿಕೊಳ್ಳಿ. ಆ ಕಾಸ್ಮಿಕ್ ಎನರ್ಜಿ, ಪಂಚಭೂತ ಶಕ್ತಿಯನ್ನು ಆಯಾ ಜಾಗಕ್ಕೆ ಕರೆಕ್ಟಾಗಿ ತಗೊಂಬಂದು ಕೊಡೋದೇ ವಾಸ್ತು. ಇದು ದೇವರು ನಮಗೆ ಕೊಟ್ಟಿರುವ ವರಪ್ರಸಾದ. ಹಲವಾರು ಸಮಸ್ಯೆಗಳು ಈ ವಾಸ್ತುವಿಂದ ಬಗೆಹರಿಯುತ್ತದೆ. ಏನೂ ಸಮಸ್ಯೆ ಇಲ್ಲ. ಮನೆಯಲ್ಲಿ ಒಂದು ಚಿಕ್ಕ ಬದಲಾವಣೆಗಳು ಮಾಡೋದ್ರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ಥ್ಯಾಂಕ್ ಯು ಎವ್ರಿವನ್.